ಬಂಗಾಳ ಕೊಲ್ಲಿ, ಹಿಂದೂ ಮಹಾಸಾಗರ ಮತ್ತು ಅರಬ್ಬಿ ಸಮುದ್ರ ಇದು ಮೂರು ಕೂಡ ಒಟ್ಟಾಗಿ ಸೇರೋ ಅಂತ ಜಾಗ ಇದೇನೆ ಕನ್ಯಾಕುಮಾರಿ. ಇದನ್ನ ತ್ರಿವೇಣಿ ಸಂಗಮ ಅಂತಾನೂ ಕೂಡ ಕರೀತಾರೆ. ಬೆಳಗ್ಗೆ ಅಲ್ಲಿ ಜನ ಸಿಕ್ಕಾಪಟ್ಟೆ ಜಮಾಯಿಸಿರ್ತಾರೆ, ಯಾಕೆಂದ್ರೆ ಸನ್ರೈಸ್ ನೋಡೋದಕ್ಕೆ ಅಂತಾನೆ. ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಅಲ್ಲಿ ಮೋಡ ಮುಚ್ಚಿದ್ರಿಂದ ಕಾಣಿಸಲ್ಲ ಅಂತ ಅನ್ಕೊಂಡಿದ್ವಿ. ಸಾವಿರಾರು ಜನ ಸೇರಿದ್ರು. ಎಲ್ರೂ ಅರ್ಕೆ ಇದ್ದೇ ಇರುತ್ತೆ ಕಾಣಿಸ್ಲಿ ಅಂತ. ನಾವು ಕೂಡ ಪ್ರೇ ಮಾಡ್ತಾನೆ ಇದ್ವಿ. ನಮ್ಮ ದೃಷ್ಟಕ್ಕೆ ಸಮುದ್ರದೊಳಗಡೆಯಿಂದ ಸೂರ್ಯದೇವ ಉದಯ ಆಗಿ ನಮಗೆ ದರ್ಶನ ಕೊಟ್ಟಾಯಿತು. ಹೆಂಗೆ ಕಾಣಿಸ್ತಾ ಇತ್ತು ಅಂದರೆ, ಆ ಸಮುದ್ರದೊಳಗಡೆಯಿಂದ ಮೇಲೆ ಬಂದಿದ್ದು ಒಂದು ಟೊಮೊಟೊನೋ ಒಂದೇನೋ ಆರೆಂಜ್ ಕಲರ್ ಬಾಲ್ ಮೇಲೆ ಬರ್ತಾ ಇದೆ ಅನ್ನೋ ಥರ ಕಾಣಿಸ್ತಾ ಇತ್ತು. ಮೊಬೈಲಲ್ಲಿ ನಾನು ಶೂಟ್ ಮಾಡಿದ್ಕಿಂತ ರಿಯಲ್ ಆಗಿ ತುಂಬಾ ಚೆನ್ನಾಗಿ ಕಾಣಿಸ್ತು. ಅಲ್ಲಿಂದ ಕನ್ಯಾಕುಮಾರಿ ಅಮ್ಮನವರ ದರ್ಶನ ತಗೊಂಡು ನಾವು ಹೊರಟಿದ್ದು ವಿವೇಕಾನಂದರವರ ಸ್ಟ್ಯಾಚ್ಯೂ ಇರುವಂತಹ ರಾಕ್ ಮೆಮೋರಿಯಲ್ಗೆ ಹೊರಟ್ವಿ. ನಾವು ಹೋಗ್ತಾ ಇರೋದು ಬೋಟಲ್ಲಿ, ಆದರೆ ನಾವೇನು ಬೋಟಲ್ಲಿ ಹೋಗ್ತಾ ಇದೀವಿ ಅದನ್ನ ವಿವೇಕಾನಂದರವರು ಈಜ್ಕೊಂಡು ಆ ಬಂಡೆ ಮೇಲೆ ಹೋಗಿ ಧ್ಯಾನ ಮಾಡ್ತಿದ್ರಂತೆ. ತಮಿಳುನಾಡು ಗೌರ್ಮೆಂಟ್ ಅವರ ಸ್ಮರಣಾರ್ಥಕವಾಗಿ ರಾಕ್ ಮೆಮೋರಿಯಲ್ ಅಲ್ಲಿ ವಿವೇಕಾನಂದರವರ ಸ್ಟ್ಯಾಚ್ಯೂನ ನಿರ್ಮಾಣ ಮಾಡಿದ್ದಾರೆ. ಅಲ್ಲಿ ಒಂದು ಧ್ಯಾನ ಮಂದಿರನೂ ಕೂಡ ಇತ್ತು. ನಾವು ಕೂಡ ಒಂದು 10 ಮಿನಿಟ್ಸ್ ಧ್ಯಾನ ಮಾಡಿದ್ವಿ. ದಡದಿಂದ ನಿಂತು ಈ ಬಂಡೆ ಎಲ್ಲ ನೋಡುವಾಗ ಏನು ಅನ್ನಿಸ್ತಾ ಇರಲಿಲ್ಲ, ಬಟ್ ಇಲ್ಲಿಂದ ಸುತ್ತ ದೃಶ್ಯ ನೋಡುವಾಗ ರಮಣೀಯ ಅಂತಾನೆ ಹೇಳ್ಬೋದು. ರೀಸೆಂಟ್ ಆಗಿ ಗ್ಲಾಸ್ ಬ್ರಿಡ್ಜ್ ಒಂದು ರೆಡಿ ಆಗಿದೆ ರಾಕ್ ಮೆಮೋರಿಯಲ್ ಇಂದ. ಅಲ್ಲಿ ಏನ್ ಸ್ಟ್ಯಾಚ್ಯೂ ಕಾಣಿಸ್ತಾ ಇದೆ ಅಲ್ಲಿಗೆ ಕನೆಕ್ಟಿವಿಟಿ ಆಗಿ. ಆ ಸ್ಟ್ಯಾಚ್ಯೂ ಯಾರ್ದು ಅಂತಂದ್ರೆ, ನಮ್ಮ ಕರ್ನಾಟಕಕ್ಕೆ ಹೇಗೆ ಆದಿಕವಿ ಪಂಪ ಇದ್ದಾರೆ ಹಾಗೆ ತಮಿಳುನಾಡಿಗೆ ತಿರುವಳ್ಳುವರ್ ಅಂತ ಆದಿಕವಿ ಅಂತೆ. ಅದು ಸುಮಾರು 133 ಅಡಿಯಷ್ಟು ಎತ್ತರ ಇದೆ. ಗ್ಲಾಸ್ ಬ್ರಿಡ್ಜ್ ಅಲ್ಲಿ ನಡೆಯುವಾಗ ಭಯ ಅಂತೂ ಆಗಿದ್ದುಂಟು. ಮೇಲೆ ನಿಂತು ಸುತ್ತ ಆ ದೃಶ್ಯ ನೋಡುವಾಗ ನನಗನ್ಸಿದ್ದು ಈ ತರನೂ ಒಂದು ಜಾಗ ಇದೆಯಾ ಅಂತ ಖಂಡಿತ ಅನ್ನಿಸ್ತು. ಒಂದ್ಸಲನಾದ್ರೂ ನೋಡ್ಲೇಬೇಕು. ಥ್ಯಾಂಕ್ ಯು.